ಗೋಕಾಕನ್ನ ಉದ್ಧಾರ ಮಾಡಿ ಅಂತಂದ್ರೆ ಗನ್ ತಗೊಂಡು ಗಾಳಿಯಲ್ಲಿ ಗುಂಡು ಹೊಡೆಯುವಂತ ಕೆಲಸ ಮಾಡ್ತಾ ಇದ್ದಾರೆ. ಗೋಕಾಕ್ನಲ್ಲಿ ಇಲ್ಲಿಯವರೆಗೂ ಕೂಡ ಒಂದು ಡಿಗ್ರಿ ಕಾಲೇಜ್ ಕೂಡ ಇಲ್ಲ. ಇದು ಬೆಳಗಾವಿ ಜಿಲ್ಲೆಯ ಕಥೆ. ಅದರಲ್ಲೂ ಕೂಡ ಸಾಹುಕಾರ ಅಂತ ಕರೆಸಿಕೊಳ್ಳುವಂತಹ ಶಾಸಕರ ಕ್ಷೇತ್ರದ ಕಥೆ. ಸಂತೋಷ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಅವರ ಮಗ, ಈಗ ಎಫ್ಐಆರ್ ದಾಖಲಾಗಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಗೋಕಾಕ್ ಶಹರ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು. ವಿಡಿಯೋ ಆಧರಿಸಿ ಸ್ವಯಂ ಪ್ರೇರಿತ ದೂರನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಜಾತ್ರೆ ವೇಳೆ ಗಾಳಿಯಲ್ಲಿ ಗುಂಡು ಹಾರಿಸಿದ್ದು ಸಂತೋಷ್ ಜಾರಕಿಹೊಳಿ. ನಿಜವಾಗ್ಲೂ ಕೂಡ ಕೇಸ್ ಹಾಕಿದ್ದೀರಾ? ಎಸ್ಪಿ ಭೀಮಾಶಂಕರ್ ಗುಳೇದವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ವೆರಿ ಗುಡ್ ಸರ್. ಈ ಪವರ್ ಅನ್ನ ತೋರಿಸಬೇಕಾಗಿದ್ದು, ಯಾರ್ಯಾರ್ದು ಮೇಲೆ ನಿಮ್ಮ ಪವರ್ ಬೇಕಾಗಿರ್ಲಿಲ್ಲ, ಇವತ್ತು ನೀವು ಅದಕ್ಕೆ ತೋರಿಸ್ಬೇಕು. ಆಕ್ಚುಲಿ ಈ ರೀತಿಯಾಗಿ ಗೋಕಾಕನ ಉದ್ಧಾರ ಅಂತೂ ಮಾಡೋಕ್ಕಾಗಿಲ್ಲ ಇವರಿಗೆ. ಹೆಂಗಿರ್ಬೇಕಾಗಿತ್ತು ಗೋಕಾಕ್? ಎಷ್ಟು ಪ್ರವಾಸಿಗರು ಬರುವಂತ ಜಾಗ, ಅದನ್ನು ಯಾವ ರೀತಿಯಾಗಿ ಮಾಡಿ ಇಟ್ಟಿದ್ದೀರಾ? ಅಲ್ಲಿ ಒಂದು ಡಿಗ್ರಿ ಕಾಲೇಜ್ ಇಲ್ಲ. ವಿದ್ಯಾರ್ಥಿಗಳು ಓದಕ್ಕೆ ಡಿಗ್ರಿಯನ್ನ 20-25 ಕಿಲೋಮೀಟರ್ ದೂರ ಹೋಗಬೇಕು. ಗನ್ ಹಿಡ್ಕೊಂಡು ಗಾಳಿಯಲ್ಲಿ ಗುಂಡು ಹೊಡೆಯೋದು ಮಾತ್ರ ಚೆನ್ನಾಗಿ ಬರುತ್ತೆ. ಮತ್ತೆ ಸಾಹುಕಾರ ಬೇರೆ ಅಂತ